ಯಾವನ್ ಗುರು ಅವನು. ಫುಲ್ ಟ್ಯಾಂಕ್ ಅಯ್ಯ ಬೇಲೂರು ಚಿಕ್ಕಮಂಗ್ಳೂರು ಮೇ ಹತ್ತಿದ್ದೀನಿ. ಸಿರಿ ಕೆಫೆ. ಲಾರಿ ಏನೋ ಬೀಳಂಗಾಯಿ. ಅಯ್ಯೋ ರೋಡ್ ಮಾತ್ರ ಮಸ್ತ್ ವ್ಯೂ ಐತೆ. ಕೆಮ್ಮಣ್ಣುಗುಡ್ಡಿಗೆ ಬಂದಿವಿ. ಸೊ ಓಕೆ ಗೈಸ್, ಎಲ್ಲ ಗಾಡಿ ಎಲ್ಲ ಪ್ಯಾಕ್ ಆಗಿದೆ. ಈಗ ಫಸ್ಟ್ ಕೆಮ್ಮಣ್ಣುಗುಂಡಿ ಹೋಗೋಕ್ಕಿಂತ ಫಸ್ಟ್ ಫ್ಯೂಯಲ್ ಅಪ್ ಮಾಡಬೇಕು. ಮತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಫ್ಯೂಯಲ್ ಅಪ್ ಮಾಡ್ಕೊಂಡು ಸೀದಾ ಕೆಮ್ಮಣ್ಣುಗುಂಡಿಗೆ ಬಿಡೋಣ. ನಾ ಯಾವಾಗ ಫಸ್ಟ್ ಚನ್ನಪಟ್ಟಣದಲ್ಲಿದ್ನಲ್ಲ ಕೆಲಸ ಮಾಡುವಾಗ ಇಲ್ಲೇ ಬರ್ತಿದ್ದೆ. ವೀಕೆಂಡ್ಸಲ್ಲಿ ಬಂದು ಇಲ್ಲೇ ಇರ್ತಿದ್ದೆ ಬಸವರಾಜ್ ಜೊತೆ. ಎಷ್ಟು ಪ್ಲೆಸೆಂಟಾಗಿ ವೆದರ್ ಇದೆ ಗೊತ್ತಾ ಗೈಸ್. ಇಂಥ ವೆದರ್ ಇದ್ರೆ ರೈಡಿಂಗಿನ ಮಜಾನೇ ಬೇರೆ. ಒಂದು ಮಸಾಲೆ ದೋಸೆ ಇಲ್ಲೇ ಒಂದು ಮಸಾಲೆ ದೋಸೆ, ಎಣ್ಣೆ ಕಮ್ಮಿ. ಸೊ ಓಕೆ ಗೈಸ್, ಇಲ್ಲೇ ಬ್ರೇಕ್ಫಾಸ್ಟ್ ಆಯಿತು. ಈಗ ಪೆಟ್ರೋಲ್ ತುಂಬಿಸಿ ಸೀದಾ ಕೆಮ್ಮಣ್ಣುಗುಂಡಿ. ಫುಲ್ ಟ್ಯಾಂಕ್. ಸಾಕ್ಬಿಡು. ನೋಡು 50 ರೂಪಾಯಿ. ಸೊ 1050 rupees ಫುಲ್ ಟ್ಯಾಂಕ್. ಸೊ ರಾತ್ರಿ ಇಲ್ಲಿಂದನೇ ಬಂದಿದ್ವಿ ಗೈಸ್. ರಾತ್ರಿ ಏನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಗೋಪ್ರೋ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಲ್ಲ ರಾತ್ರಿ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ಒಂದು ಬ್ಯಾಟ್ರಿ ಕೂಡ ಡೆಡ್ ಇತ್ತು. ಇದು ಆ್ಯಕ್ಚುಲಿ ಇಸ್ರೋದು ಏನೋ ಇದೆ, ಇಸ್ರೋ ಏನೋ ಸೆಂಟರ್ ಮಾಡಿದ್ದಾರೆ ಇಲ್ಲಿ. ಸೊ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತ. ಸೊ ಇಸ್ರೋಯಿಂದ ರಾತ್ರಿ ಈ ರೂಟಿಂದನೇ ಬಂದಿದ್ವಿ. ಆಫೀಸರ್ ಆಫ್ ಡೆಪ್ಯೂಟಿ ಕಮಾಂಡೆಂಟ್. ಸೊ ಮ್ಯಾಪ್ ಆ ಕಡೆ ಬೇಲೂರು ರೂಟ್ ತೋರಿಸ್ತಿರ್ಲಿಲ್ಲ, ಈ ಕಡೆ ಕಡೂರು ಮೇಲೆ ತೋರಿಸ್ತಿತ್ತು. ಸೊ ಸ್ಮಾಲ್ ಡಿಟೂರ್ ತೊಗೊಂಡು ನಾವು ಈ ಕಡೆ ಬೇಲೂರು ಹೋಗ್ತಿದ್ದೀವಿ. ಸೊ ಓಕೆ ಗೈಸ್, ಗೋಪ್ರೋ ಬ್ಯಾಟ್ರಿ ಡೆಡ್ ಆಗಿತ್ತು. ಸೊ ಚೇಂಜ್ ಮಾಡಿಕೊಂಡೆ. ಟೈಮ್ ಇಸ್ ಅರೌಂಡ್ 11:15 ಆ್ಯಂಡ್ ಸ್ಟಿಲ್ 94 kilometers to go via ಬೇಲೂರು ಆ್ಯಂಡ್ ಚಿಕ್ಕಮಂಗ್ಳೂರು ಗೈಸ್. ಸೊ ಹೋಗೋಣ ಬನ್ನಿ, ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿ. ಗೈಸ್ ಏನು ಫಾಲ್ಟ್ ಮಾಡಿದೆ ಅಂದರೆ ನಂದು ಇಯರ್ಫೋನ್ಸ್ ತರಲಿಲ್ಲ, ಮರ್ತ್ಬಿಟ್ಟೆ. ಅದೊಂದು ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಈಗ ರೈಡ್ ಮಾಡ್ತಿದ್ರೆ ಒನ್ಸ್ ಮೋರ್ ಅಂತ ಹೇಳ್ತಿರ್ಬೇಕು. ಇನ್ನೊಂದ್ಸತಿ ಒನ್ ಮೋರ್ ಅನ್ಬೇಕು. ಅದೇನು ಟ್ರೆಂಡಿಂಗ್ ಆಗಿದೆ ಗುರು ಇದ್ರಾಗೆ, ಇನ್ಸ್ಟಾಗ್ರಾಮ್ ರೀಲ್ಸಾಗೆ. ಬೆಳ್ಳುಳ್ಳಿ ಕಬಾಬ್. ಅಯ್ಯೋ. ಸೊ ಗೈಸ್ ಆ್ಯಕ್ಚುಲಿ ಈಗ ನೆನ್ಪು ಬಂತು ನನಗೆ. ಮೋಸ್ಟ್ ಡಿಗ್ರಿಯಲ್ಲಿದ್ದಾಗ ಫಸ್ಟ್ ರೈಡ್ ಮಾಡಿದ್ದು ಲಾಂಗ್ ರೈಡು ಚಿಕ್ಕಮಂಗ್ಳೂರಿಗೆ. ಯಾರ್ಯಾರಂದರೆ ನಾನು, ನನ್ನ ಫ್ರೆಂಡ್ ಸತೀಶ್ ರೆಡ್ಡಿ, ಇರ್ಫಾನ್ ಮತ್ತು ಅಜಯ್. ಆವಾಗ ಈ ರೋಡು ಬಂದಿದ್ದೆ ಆಲ್ಮೋಸ್ಟ್ ಯಾವಾಗಂದರೆ 2018-19 ಅದು ಎಲ್ಲಿ ಗೈಸ್ ಗಾಡಿ ಇರಲಿಲ್ಲ ನಮ್ಮ ಹತ್ರ. ಹೋಗಿ ಬೆಂಗಳೂರಲ್ಲಿ ಓದ್ತಿದ್ದೆ ನಾನು. ರೆಂಟ್ ಬೈಕಲ್ಲಿ ತೊಗೊಂಡು
ಆನ್ ಬೈಕ್ಸ್ ಅಂತ ಇತ್ತು ಒಂದು ರೆಂಟ್ ಒಂದು 2 ದಿವ್ಸಕ್ಕೆ ರೆಂಟ್ ತೊಗೊಂಡು ಅಲ್ಲಿಂದ ಪಿಕಪ್ ಮಾಡಿ ಗಾಡಿ ಇಲ್ಲಿ ಬಂದು ಚಿಕ್ಕಮಂಗ್ಳೂರು ಎಲ್ಲ ಸುತ್ತಾಡ್ಕೊಂಡು ಹೋಗಿದ್ದೀವಿ. ಅದು ಆಲ್ಮೋಸ್ಟ್ ಸ್ಯಾಟರ್ಡೆ ಒಂದು ದಿವಸ ಕ್ಲಾಸ್ ಬಂಕ್ ಮಾಡಿ ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ. ಸೊ ಅದ್ರದ್ದು ಏನೋ ಒಂದು ಫೋಟೋ ಇದ್ದರೆ ನಾನು ಈ ಕಡೆ ಸೈಡಲ್ಲಿ ಹಾಕಿರ್ತೀನಿ, ಸೊ ನೋಡ್ಬೋದು. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್. ಅದನ್ನ ನೆಕ್ಸ್ಟ್ ರೈಡು ಇದಕ್ಕೆ ಹೋಗಿದ್ದೆ, ಎಲ್ಲಿ ಮಂಗಳೂರಿದೆ, ಬೆಂಗಳೂರು ಟು ಮಂಗಳೂರು. ಭಾರಿ ರೈಡ್ ಇತ್ತು. ಚಾರ್ಮಾಡಿ ಘಾಟ್ಸ್ ಮೇಲೆ ಹೋಗಿದ್ವಿ. 2 ಗಾಡಿ ತೊಗೊಂಡೋಗಿದ್ವಿ. ಒಂದು ಗಾಡಿದಲ್ಲಿ ಏನು ಬ್ಯಾಟ್ರಿ ಪ್ರಾಬ್ಲಮ್ ಬಂದುಬಿಡ್ತು. ಹೋಗಿ ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಇಲ್ಲಿ ಗಾಡಿ ಆಫ್ ಆಯಿತಾ, ಇಲ್ಲೇ ಮುಂದೆ ಬ್ಯಾಟ್ರಿ ಶೋರೂಮು ಎಕ್ಸೈಡ್ ಬ್ಯಾಟ್ರಿ ಶೋರೂಮು, ಅಲ್ಲೇ ನಿಲ್ತು ಗಾಡಿ. ಸದ್ಯ ನಮ್ಮ ನಸೀಬ್ ಚೆನ್ನಾಗಿತ್ತು. ಸೊ ಅಲ್ಲೇ ಎಲ್ಲನೋ ಮಾಡಿ ಹೊಸ ಬ್ಯಾಟ್ರಿ ತೊಗೊಂಡು ಅವ್ರಿಗೆ ಆನ್ ಬೈಕ್ಸ್ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಐತೆ. ಆಮೇಲೆ ಒಂದು ದಿವಸ ಎಕ್ಸ್ಟ್ರಾ ಆಯಿತು, ಅದಕ್ಕೋಸ್ಕರ ಎಕ್ಸ್ಟ್ರಾ ಪೇಮೆಂಟ್ ಏನು ಕೊಡಲಿಲ್ಲ ಗಾಡಿಗೆ. ಸೊ ಬ್ಯಾಟ್ರಿದು ಏನು ಹಾಕ್ಸಿದ್ದೋ ಅವರು ರಿಫಂಡ್ ಮಾಡಿದ್ರು ನಮಗೆ ರಿಟರ್ನು. ಸ್ಟೋರಿ ಹೇಳ್ತಾ ಬೇಲೂರೇ ಬಂದುಬಿಡ್ತು. ಸೊ ಬೇಲೂರಲ್ಲಿ ಯಾರು ಸಬ್ಸ್ಕ್ರೈಬರ್ಸ್ ಇದ್ದರೆ ಹಾಯ್ ಗೈಸ್. ಯಾವನ್ ಗುರು ಅವನು, ಹೆಂಗ್ ಬಂದ ಗೊತ್ತಾ, ಈ ರೋಡಲ್ಲಿ ಮಾತ್ರ ಅದು ಒಂದೇ ರೀಸನ್ ಗುರು, ಸಿಂಗಲ್ ಲೈನ್ ರೋಡು ಭಾರಿ ತುಂಬ ಡೇಂಜರಸ್ಸು. ಈಗ ಅಕಸ್ಮಾತ್ ಏನಾದ್ರು ಒಬ್ಬ ಹಿಂದುಗಡೆಯಿಂದ ಬರ್ತಿದ್ದೆ ಓವರ್ಟೇಕ್ ಮಾಡೋದು ಅಷ್ಟು ಬಾಯಾಗ ಎಂತೆಂತ ಬರ್ತಾವಂದರೆ ನಿಮ್ಗೆ ಹೇಳೋಕ್ಕೂ ಆಗಲ್ಲ, ಬೀಪ್ ಮಾಡ್ಬೇಕಷ್ಟೇ. ಸೊ ಓಕೆ ಗೈಸ್, ರೈಟ್ ನೌ ಟೈಮ್ ಇಸ್ ಅರೌಂಡ್ 12:08. ಚಿಕ್ಕಮಂಗ್ಳೂರು ಎಂಟರ್ ಆದ್ವಿ. ಸೊ ಗೈಸ್, ಸಿರಿ ಕೆಫೆ, ಸಿರಿ ನೇಚರ್ ರೂಸ್ಟ್. ಒಂದು ನಿಮಿಷ ಸದ್ಯಕ್ಕೆ ಒಂದು ಫೋಟೋ ಇಟ್ಕೊಂಡ್ಬಿಡೋಣ, ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕಲ್ಲ. ಫೋಟೋ ತಕ್ಕೊಂಡು ಇನ್ನೇನು ಹೊರಡೋದೆ. ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಆಲ್ಮೋಸ್ಟ್ 80% ಆಫ್ ಮೈ ವ್ಯೂವರ್ಸ್ ಹ್ಯಾವ್ ವೆಂಟ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಪ್ಲೀಸ್. ಸೊ ಗೈಸ್, ಇಲ್ಲಿ ನಿಲ್ಲಿಸಿದ್ದೆ ಒಂದು ಇನ್ಸ್ಟಾಗ್ರಾಮಿಗೆ ಫೋಟೋ ತೊಗೊಳ್ಳೋಣ ಅಂತ. ಸೊ ಮಸ್ತ್ ವ್ಯೂ ಐತೆ ಆ್ಯಂಡ್ ಥಂಬ್ನೇಲಿಗೆ ಒಂದು ಫೋಟೋ. ಸೊ ಇಲ್ಲೊಂದು ಗಾಡಿ, ಮುಂದೆ ಸೀನ್ರಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲೊಂದು ಬ್ರೇಕ್ ಮಾಡಿದೆ. ಸೊ ಹೋಗೋಣ ಬನ್ನಿ. ಓಕೆ ಗೈಸ್, ಆಲ್ಮೋಸ್ಟ್ ರೆಸಾರ್ಟ್ ಹತ್ರ ಬಂದೆ. ರೆಸಾರ್ಟ್ ಎಲ್ಲಿ ಗುರು, ನಾನೀಗ ಜಂಗಲಲ್ಲಿ ಹೋಗ್ತಿದ್ದೀನಲ್ಲ. ಇದೇನಾ ರೆಸಾರ್ಟು? ಹೆಂಗೆ ನನ್ನ ಬೇರೆ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ. ಐ ಸಿ ಸಮಥಿಂಗ್. ಓಹೋ ಯಾ ದಿಸ್ ಇಸ್ ಓನ್ಲಿ ದ ರೆಸಾರ್ಟ್. ಅಪ್ಪ ದೇವರೇ, ಪಾರ್ಕಿಂಗ್, ರಿಸೆಪ್ಷನ್. ಓ, ಪಾರ್ಕಿಂಗೇ ಇಲ್ಲಲ್ಲ ಗುರು. ಇದು 70 ಮೆಂಬರ್ಸ್ ಬಂದಿದ್ದಾರಲ್ಲ ಅವ್ರು. ಸರ್ ಒಳಗೆ ಬಿಡ್ಬೇಕು ಗಾಡಿ.
ಸೈಡಲ್ಲಿ ಎಲ್ಲರೂ ಜಾಗ ಇದ್ರೆ ಸ್ವಲ್ಪ ಹಾಂ ಹೋಗುತ್ತೆ. ಅಲ್ಲ ಇಲ್ಲಿ ಸೈಡಲ್ಲಿ ಸೊ ಗೈಸ್ KaizanBluಗೆ ಬಂದ್ವಿ ಆ್ಯಂಡ್ ಆಲ್ಮೋಸ್ಟ್ ನಾನು ಬೈಕ್ ತೊಗೊಂಬಂದಿಲ್ಲ. ಸೊ ನಮ್ಮ ಕಾರ್ ತೊಗೊಂಬಂದಿದ್ರೆ ಸೊ ಕಾರಲ್ಲೇ ಬಂದಿದ್ದೀನಿ, ನೋಡ್ಬೋದು ಇಲ್ಲಿ. ನೋಡ್ಬೋದು ಈಗ ನೀವು ಅಲ್ಲಿ ಸನ್ಸೆಟ್ ಆಗ್ತಿದೆ ಆ್ಯಂಡ್ ಎಷ್ಟು ಪೀಸ್ ಆಗಿದೆ ಗೊತ್ತಾ. ಇಲ್ಲಿ ಏನೋ ಡಿಸ್ಟ್ರಾಕ್ಷನ್ ಇಲ್ಲ, ಈವನ್ ನೆಟ್ವರ್ಕು ಸಿಗಲ್ಲ ಇಲ್ಲಿ ಬಂದರೆ. ಸೊ ಫುಲ್ ಪೀಸ್ ಆಗಿದೆ, ನೋ ನಥಿಂಗ್, ನೋ ನಾಯ್ಸ್, ನಥಿಂಗ್, ಜಸ್ಟ್ ಪ್ಯೂರ್ ನೇಚರ್ ಗೈಸ್. ನೋಡ್ಬೋದು. ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ನೆನ್ನೆಲ್ಲ ಬಂದು ಸ್ಟೇ ಆಗಿ ಊಟ ಗೀಟ ಮಾಡ್ಕೊಂಡು ವಿ ಹ್ಯಾಡ್ ಸ್ಮಾಲ್ ಫಂಕ್ಷನ್. ಸೊ ಗೈಸ್ ಸ್ಮಾಲ್ ಚೇಂಜ್ ಇನ್ ಪ್ಲ್ಯಾನ್. ಇಲ್ಲೇ ಕಲ್ಲತ್ಗಿರಿ ಫಾಲ್ಸ್ ಇದೆ, ಅದೊಂದು ನೋಡ್ಕೊಂಡು ಹೋಗ್ಬಿಡೋಣ. ಇಲ್ಲಿಂದ ಒಂದು 3-4 ಮಿನಿಟ್ಸ್ ಅಷ್ಟೇ. ಸೊ ಇಲ್ಲಿ ತನಕನೇ ಬಂದಿದ್ದೀವಿ ಅಂದರೆ ಅದೊಂದು ನೋಡ್ಕೊಂಡು ಹೋಗ್ಬಿಡೋಣ. ಸೊ ನೋಡ್ಬೋದು ಗೈಸ್, ಇಲ್ಲೇ ಮುಂದೆ ಫಾಲ್ಸ್ ಇದೆ. ಕೆಳಗಿಳ್ದು ಹೋಗ್ಬೇಕನ್ನ, ಚಪ್ಪಲಿ ಶೂಸ್ ಎಲ್ಲ ಇಲ್ಲೇ ಬಿಟ್ಬಿಡ್ಬೇಕನ್ನ. ಸೊ ನೋಡ್ಬೋದು ಅಲ್ಲಿ ದೇವಸ್ಥಾನ. ಸೊ ರೇನಿ ಸೀಸನಲ್ಲಿ ತುಂಬಾ ಫಾಲ್ಸ್ ಫೋರ್ಸಾಗಿ ಬರ್ತಿರುತ್ತೆ, ಬಟ್ ಈಗ ಮಳೆ ಇಲ್ಲದ ಕಾರಣ ಫುಲ್ ಡ್ರೈ ಆಗಿದೆ. ಇದೇ ದೇವಸ್ಥಾನ. ಸೊ ದೇವರು ಬೇಡ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀರಲ್ಲೇ ಅಡ್ಡಾಡಬೇಕು. ಸೊ ಆ್ಯಂಡ್ ದೇವಸ್ಥಾನ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಗೈಸ್ ಅಲ್ಲಿ ನೀರೆಲ್ಲ. ಸೊ ಓಕೆ ಗೈಸ್, ಫಾಲ್ಸ್ ನೋಡಿದ್ರಲ್ಲ, ಇನ್ನೇನು ಫಾಲ್ಸ್ ನೋಡ್ಕೊಂಡು ಈಗ ಸೀದಾ ಬಿಡೋದೆ ದಾವಣಗೆರೆಗೆ. ಸೊ ನಾನು ಹೋಗ್ತಿರೋದು ವಯ ಬೀರೂರು ಚನ್ನಗಿರಿ ಮೇಲೆ. ಸೊ ಕಡೂರು ಸಿಗಲ್ಲ ನಮಗೀಗ. ಸೊ ಆ್ಯಂಡ್ ಇನ್ನೇನು ಹೋಗ್ತಿರ್ತೀನಿ, ಮುಂದೆ ಏನಾದ್ರು ಇಂಟ್ರೆಸ್ಟಿಂಗ್ ಏನಾದ್ರು ಸಿಕ್ತರೆ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ, ಓಕೆನಾ? ಯಾ. ಸೊ ನಾನು ಸೀದಾ ಹೋಗ್ಬೇಕು ಚನ್ನಗಿರಿ 52. ಓಕೆ, ಸೊ ಟೈಮ್ ಈಸ್ ಅರೌಂಡ್ 12:15 ಗೈಸ್. 12:15ಗೆ ಬೀರೂರಿಗೆ ರೀಚ್ ಆದೆ. ಸೊ ಓಕೆ ಗೈಸ್, ದಾವಣಗೆರೆ ರೀಚ್ ಆದರೆ ಆಲ್ಮೋಸ್ಟ್ 3 o'clock, 2:57 ಆಗಿದೆ ಎಕ್ಸಾಕ್ಟ್ ಟೈಮ್. ಸೊ ಈ ಕಡೆಯಿಂದ ಲೆಫ್ಟ್ ಅಲ್ಲ ಸಾರಿ ರೈಟ್ ತೊಗೋಬೇಕು. ತುಂಬ ಜನ ಯೋಚನೆ ಮಾಡ್ತಿರ್ಬೋದು ಏನಂದರೆ, ನನ್ನ ಹತ್ರ ಡಾಮಿನಾರ್ ಇತ್ತು 250, ಅದು ಯಾಕೆ ತೊಗೊಂಡೋಗಿಲ್ಲ ಅಂತ ಲಾಂಗ್ ರೈಡಿಗೆ. ಸೊ ಅದು ಯಾಕೆ ತೊಗೊಂಡೋಗಿಲ್ಲ ಅಂದರೆ, ಅದು ಆ ಗಾಡಿನ ಸೇಲ್ ಮಾಡಿದ್ದೀವಿ ಆಲ್ರೆಡಿ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿದ್ದಾರೆ
ಸೊ ಅವ್ರಿಗೆ ಗೊತ್ತಿದೆ, ನಾನು ಅಲ್ಲಿ ಪೋಸ್ಟ್ ಹಾಕಿದ್ದೆ ಬೈ ಡಾಮಿನರ್ ಅಂತ. ಸೊ ಆ ಫೋಟೋ ಹಾಕಿರ್ತೀನಿ ಇಲ್ಲಿ ಸೈಡಲ್ಲಿ. ಸೊ ಅದಕ್ಕೊಂದು ವೀಡಿಯೋ ಮಾಡ್ತೀನಿ, ಯಾಕೆ ನಾನು ಡಾಮಿನರ್ ಸೇಲ್ ಮಾಡಿದೆ ಅಂತ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್, ಬಾಯ್.